ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದು ಉತ್ಸಾಹದಿಂದ ಬಂದಿದ್ದೇನೆ. ಇದಕ್ಕಿಂತ ಮೊದಲು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಾಗ ಕೆಲವು ವಿಚಾರಗಳನ್ನು ರಾಜಕೀಯವಾಗಿಯೂ ಹೇಳಿದ್ದೇನೆ. ಆದರೆ ಇವತ್ತು ಸಹ ಅಂತ ನಮ್ಮ ಕೆಲವು ನಾಯಕರುಗಳಿಗೆ ಅಧಿಕಾರ ಕೈತಪ್ಪಿ ಹೋಗಬಹುದೇನೋ ಎಂಬ ಭಯ ಬಂದ ಕೂಡಲೇ ಏನೇನೋ ಅನಿಸ್ಬಿಡೋದು. ಅದರಿಂದ ಗಾಯ್ಸ್, ನನಗೆ ಮಕ್ಕಳಿಲ್ಲ, ಮುಖ್ಯಮಂತ್ರಿಗೂ ಮಕ್ಕಳಿಲ್ಲ, ನಾವು ಮಕ್ಕಳಿಲ್ಲದೆ ಇರುವುದರಿಂದ ದೇಶಕ್ಕೆ ಒಳ್ಳೆಯದು, ನಾವು ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲ, ಅವರೇ ಮಕ್ಕಳಿಲ್ಲ, ಮಾಂಗಲ್ಯ ಸೂತ್ರ ಅದರ ಬಗ್ಗೆ ನಮಗೆ ಯಾವುದೂ ಜವಾಬ್ದಾರಿ ಇಲ್ಲ. ಹಾಗೆ ನೋಡಿದ್ರೆ ನೀವು ಏನು ತಿಳ್ಕೊಳ್ತೀರಿ, ನಾನು ಯಾವ ಕರಿಮಣಿಯ ಮಾಲೀಕನೂ ಅಲ್ಲ ಅಂತ ಹೇಳುವಂತಹ ನಾಯಕರುಗಳಿರುವಾಗ ನಮ್ಮ ದೇಶದಲ್ಲಿ ಯಾವ ರೀತಿ ಆಡಳಿತ ನಡೆಸಬಹುದು? ಆದರೆ ಒಬ್ಬ ನಾಯಕ, ಅವನಿಗೆ ಮಕ್ಕಳಿಲ್ಲ, ಅವನು ಮದುವೆ ಆದರೂ ಹೆಂಡತಿಯನ್ನು ಬಿಟ್ಟು ಬರ್ತಾರೆ, ಇನ್ನೊಬ್ಬ ಮದುವೆ ಆಗಲಿಲ್ಲ ಸನ್ಯಾಸಿ. ಇವರಿಗೆಲ್ಲರಿಗೂ ಅಧಿಕಾರ ಬೇಕು. ಯಾಕೆ ಬೇಕು? ಹೆಂಡತಿ ಮಕ್ಕಳಿಲ್ಲದಿದ್ದರೂ ಅಧಿಕಾರ ಬೇಕು, ಸಂಸಾರಿ ಅಲ್ಲದಿದ್ದರೂ ಅಧಿಕಾರ ಬೇಕು. ಆಮೇಲೆ ಹೇಳೋದು ಗಾಯ್ಸ್, ನನಗೆ ಮಕ್ಕಳಿಲ್ಲ, ಮುಖ್ಯಮಂತ್ರಿಗೂ ಮಕ್ಕಳಿಲ್ಲ ಎಂದು ಹೇಳ್ತಾರಲ್ಲ, ಇಂತಹ ಜನಗಳನ್ನು ನಾವು ಯಾವ ರೀತಿ ನಂಬಬೇಕು, ಯಾವ ರೀತಿ ನಂಬಬಾರದು? ಹಾಗೆ ನೋಡಿ, ನಿಮ್ಮ ಮಾಂಗಲ್ಯವನ್ನು ಕಿತ್ತು ಇನ್ನೊಂದು ಜನಕ್ಕೆ ಕೊಡುತ್ತಾರೆ. ಮಾಂಗಲ್ಯದ ಮಹತ್ವವನ್ನೇ ಅರಿಯದ ವ್ಯಕ್ತಿಗಳು ಈ ರೀತಿ ಹೇಳುವಾಗ ನಮಗೆ ನಗಬೇಕೋ ಅಳಬೇಕೋ ಅಂತ ತಿಳಿಯೋದಿಲ್ಲ. ಹೌದಲ್ವಾ? ಮಾಂಗಲ್ಯ ಬಿಟ್ಟು, ಮಾಂಗಲ್ಯ ಕಟ್ಟಿದವರನ್ನೇ, ಮಾಂಗಲ್ಯ ಕಟ್ಟಿ ಹೆಂಡತಿಯನ್ನೇ ಬಿಟ್ಟು ಬಂದವರು ಇದ್ದಾರೆ, ಮಾಂಗಲ್ಯ ಕಟ್ಟದೆ ಸನ್ಯಾಸಿ ಜೀವವನ್ನು ನಡೆಸುವಂಥ ವ್ಯಕ್ತಿಗಳು ಇದ್ದಾರೆ. ಇವರೇ ಮಕ್ಕಳಿಲ್ಲ ಅಂದರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು ಅಂದರೆ, ಅವರ ಜೊತೆಯಲ್ಲಿರುವಂತಹ ಮಕ್ಕಳಿರುವಂತಹ ಸಚಿವರು ಇತರರಿಗೆ ಅರ್ಹತೆ ಇಲ್ಲ ಎಂಬ ಅರ್ಥದಲ್ಲಿ ಹೇಳ್ತಿದ್ದಾರೆಯೇ. ಆದರೆ ಇಂಥ ವ್ಯಕ್ತಿಗಳ ಕೈಯಲ್ಲಿ ಅಧಿಕಾರ ಬಂದಾಗ ಕೆಲವು ವ್ಯಕ್ತಿಗಳು ಹಣವಂತರು, ಅವರಿಗೆ ತಮ್ಮ ಎಲ್ಲ ಆಸ್ತಿಗಳನ್ನು ಸಿಗುವಂತೆ ಮಾಡಿ, ಅವರ ಆಸ್ತಿ ಹೆಚ್ಚಾಗುವಂತೆ ಮಾಡಿ ಅವರನ್ನು ಬೆಳೆಸುವಂತಹ ಕುತಂತ್ರ ಇಂತಹ ಜನಗಳ ಕೈಯಲ್ಲಿರುತ್ತದೆ ಎಂಬುದನ್ನು ಯಾರಾದರೂ ಮನಗಂಡಿದ್ದೀರಾ? ಯಾರಾದರೂ ತಿಳಿದುಕೊಂಡಿದ್ದಾರಾ? ಇಲ್ಲ. ಇವರು ಮಕ್ಕಳಿಲ್ಲದಿದ್ದಿರುವುದರಿಂದ ಅವರು ದೇಶಕ್ಕೆ ಹಗಲು ರಾತ್ರಿ ದುಡಿಯುತ್ತಾರೆ ಅಂತ ಹೇಳಿದ್ರು. ಅಂದರೆ ಹಗಲು ರಾತ್ರಿ ದುಡಿಯೋದು ಯಾವುದಕ್ಕಾಗಿ? ಸರ್ಕಾರದ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡಿ ಶ್ರೀಮಂತರಿಗೆ ಅನುಕೂಲವಾಗಲೆಂದು ಇವರು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಹೊರತು ದೇಶದ ಅಭಿವೃದ್ಧಿಗಲ್ಲ. ಅಂತ ಅಭಿವೃದ್ಧಿ ಮಾಡಿರುವುದು ಯಾವುದಾದರೂ ಒಂದನ್ನು ಅನುಭವಕ್ಕೆ ಬಂದಾಗ ನೀವು ಅದರ ಬಗ್ಗೆ ಮಾತನಾಡಬಹುದು. ಅದು ಅಲ್ಲದಿದ್ದರೆ ಅವರು ಅಭಿವೃದ್ಧಿ ಮಾಡಿದರೆ ಅಭಿವೃದ್ಧಿ ಬಗ್ಗೆ ಹೇಳಿ ಓಟನ್ನು ಪಡೆಯಲು ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಗೆ ಅಭಿವೃದ್ಧಿ ಅನ್ನೋದು ಅವರ ಮನಸ್ಸಲ್ಲಿಲ್ಲ. ದ್ವೇಷ, ಅಸೂಯೆ ಹಾಗೂ ಇಂಥ ಕೆಲವು ಮಕ್ಕಳಿಲ್ಲ, ಮದುವೆಯಾದ ಹೆಂಡತಿಯನ್ನು ಬಿಟ್ಟು ಹೋದರೆ ಮಕ್ಕಳಲ್ಲಿರುತ್ತದೆ, ಮದುವೆ ಆಗದೇ ಇದ್ದವರಿಗೆ ಮಕ್ಕಳೆಲ್ಲಾಗುತ್ತದೆ, ಮಗಳಾಗಲು ಆ ಮಕ್ಕಳಿಗೆ ತಾನೇ ಅಪ್ಪ ಎಂಬ ಅಧಿಕಾರ ಹಕ್ಕು ಎಲ್ಲಿರುತ್ತದೆ? ಆದ್ದರಿಂದ ಇಂಥ ಮಾತನ್ನು ಹೇಳುವುದು ಚುನಾವಣೆಯಲ್ಲಿ ಮತಗಳಿಕೆಗಾಗಿ ಮಾತ್ರ ಹೊರತು ಸಾರ್ವಜನಿಕ ರಕ್ಷಣೆಗಲ್ಲ, ಸಾರ್ವಜನಿಕ ಒಳಿತಿಗಾಗಿ ಅಲ್ಲ ಎಂಬುದನ್ನು ನೆನಪಿಟ್ಟುಕೊಂಡು ನೀವು ವೋಟ್ ಮಾಡಬೇಕು. ಇಂಥ ವಿಚಾರಗಳು ಹೆಚ್ಚು ಮನುಷ್ಯನಿಗೆ ಬರ್ತಾ ಇದ್ದಂಗೆ ಇಂತಹ ವಿಚಾರಗಳು ಬಂದಾಗ ಅವನ ತಲೆ ಕೆಟ್ಟೋಗುತ್ತದೆ. ಏನು ಚುನಾವಣೆ ಬಂದ ಕೂಡಲೇ ಇವರಿಗೆಲ್ಲ ಒಂಥರ ಬುದ್ಧಿ ಕೆಟ್ಟೋದಂಗೆ ಇರಲ್ಲವ, ಯಾರಿಗೆ ನಾವು ವೋಟ್ ಹಾಕಬೇಕು ಅಂತ. ಆದ್ದರಿಂದ ನೀವೆಲ್ಲರೂ ಚಿಂತೆ ಬಿಟ್ಬಿಟ್ಟು ನಿಮ್ಮ ಮೈಯನ್ನು ಹೇಗೆ ತಂಪು ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ಯೋಚನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಹೇಗೆ ತಂಪು ಮಾಡಿಕೊಳ್ಳಬೇಕೆಂಬುದನ್ನು ಯೋಚನೆ ಮಾಡಿ. ಅದಕ್ಕಾಗಿ ನೀವೇನು ಮಾಡಬೇಕೆಂಬುದನ್ನು ಹೇಳುವುದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವೆಲ್ಲವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು, ಯಶಸ್ವಿಯಾಗಿ ನೋಡಿಕೊಳ್ಳಬಹುದು. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹೀಗೆ ನೋಡಿ, ಜೀವನ ಅಂದರೆ ಹೇಗೆ? ಜೀವನ ಅಂದರೆ ನಮ್ಮ ಅಭಿವೃದ್ಧಿ ಆಗಬೇಕು,
ನಮಗೇನಾದರೂ ಅಭಿವೃದ್ಧಿಯಿಂದ ನಮಗೆ ದೇಶದ ಅಭಿವೃದ್ಧಿಯಿಂದ ನಮಗೆ ಏನಾದರೂ ಒಳ್ಳೆಯ ಅನುಭವ ಆದಾಗ ನಾವು ಹೇಳ್ತೀವಿ ಹೌದಪ್ಪ ಆಗಿದೆ ಅನುಭವ. ಈಗ ಕೆಲವರಿಗೆ 2,000 ರೂಪಾಯಿ ಸಿಗುತ್ತೆ, ನನಗೆ ಸಿಗ್ತಾ ಇದೆ, ಅದು ಅವರಿಗೆ ಅದರಿಂದ ಸಿಕ್ಕಂಥ ಒಂದು ಉಪಯೋಗ ಆಯಿತು. ಇನ್ನು ಕೆಲವರಿಗೆ ಒಳ್ಳೆಯ ರಸ್ತೆ ಇದೆ, ಒಳ್ಳೆಯ ರಸ್ತೆ ಮಾಡಿಕೊಟ್ಟಾರಪ್ಪ, ನಾನು ಈ ರಸ್ತೆಯಲ್ಲಿ ಸರಾಗವಾಗಿ ಓಡಾಡ್ಬೋದು, ಅದು ಅನುಭವಕ್ಕೆ ಬರುತ್ತೆ. ಇನ್ನು ಕೆಲವರಿಗೆ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಟ್ಟಾಗ ನೀರಾವರಿ ಇದೆ, ಸರಿಯಾದ ರೀತಿಯಲ್ಲಿ ಕರೆಂಟು ಮನೆಗೆ ಒದಗಿಸುವಾಗ ಕರೆಂಟ್ ನನಗೆ ಕರೆಂಟ್ ಇದೆ, ಕರೆಂಟ್ ಬಿಲ್ ಕಟ್ಟಾಗೇ ಇಲ್ಲ ಅಂತ ಹೇಳಿ ಅವರಿಗೆ ಅನುಭವಕ್ಕೆ ಬರುತ್ತೆ. ಬಸ್ಸಿನಲ್ಲಿ ಫ್ರೀಯಾಗಿ ಓಡಾಡುವಂತಹ ಮಹಿಳೆಯರು ನನಗೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು, ನಾನು ದಿನನಿತ್ಯ ಕೆಲಸಕ್ಕೆ ಹೋಗಿ ಬರಲು ನನಗೆ ಖರ್ಚಿಲ್ಲ ಅಂತ ಅವರು ಅಂದ್ಕೊಡ್ತಾರೆ. ಇನ್ನು ಬಡವರಿಗೆ, ಊಟ ಇಲ್ಲದವರಿಗೆ ಫ್ರೀಯಾಗಿ ಅಕ್ಕಿ ಅನ್ನು ಸಿಗುವಂತಹ ಧಾನ್ಯ ಸಿಗುವಂತಹ ಒಂದು ವ್ಯವಸ್ಥೆ ಆದರೆ ನನಗೆ ಊಟಕ್ಕೇನು ತೊಂದರೆ ಆಗೋದಿಲ್ಲಪ್ಪ ಅಂತ ಅವರು ಹೀಗೆ ಜನಗಳಿಗೆ ಅನುಕೂಲವಾಗುವಂಥ ಒಂದೊಂದೇ ವಿಚಾರಗಳನ್ನು ನಾವು ನೋಡುವಾಗ ನಮ್ಮ ಜನಗಳಿಗೆ ಯಾವ ರೀತಿ ಅನುಕೂಲವಾಗುತ್ತೋ ಅದಕ್ಕೆ ತಕ್ಕಂತೆ ನಾವು ಓಟು ಕೊಟ್ಟು ಜನರನ್ನು ಗೆಲ್ಲಿಸಬೇಕು. ಇಲ್ಲದಿದ್ದರೆ ಅವರು ಮಕ್ಕಳಿರೋರು ಉಪಯುಕ್ತರಲ್ಲ, ನಾವು ಮದುವೆ ಆದವರಿಗೆ ಅಧಿಕಾರ ಕೊಡಬಾರದು, ಮದುವೆ ಆದರೂ ಹೆಂಡತಿಯನ್ನು ಬಿಟ್ಟು ಬಂದವರಿಗೆ ಮಾತ್ರ ಓಟು ಕೊಟ್ಟು ಗೆಲ್ಲಿಸಬೇಕು ಎಂಬುದನ್ನು ಹೇಳಿದರೆ ಎಂತಹ ಮನಸ್ಥಿತಿಯವರು ಅವರಿರಬೇಕು. ನಮ್ಮ ಮುಂದಿನ ಪೀಳಿಗೆ ಹೇಗೆ ಹುಟ್ಟಬೇಕಾದ್ರೆ ನಾವು ಮದುವೆ ಆಗಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಬೋತಾ ಹೋಗಬೇಕು. ಆ ಸಂಸ್ಕೃತಿಯೇ ಬೇಡ, ನನ್ನ ಪರಂಪರೆಯೇ ಬೇಡ ಅಂತ ಹೇಳುವಂತಹ ವ್ಯಕ್ತಿಗಳಿರುವ ನಮ್ಮ ದೇಶವನ್ನು ಮುನ್ನಡೆಸುವಂತಹ ಶಕ್ತಿ ಅವರಿಗೆ ಇದೆಯೋ ಇಲ್ಲವೋ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಹೀಗೆ ನೋಡಿ, ಇಂತಹ ಚಿಂತೆಗಳು ಬಂದಾಗ ಮನುಷ್ಯನಿಗೆ ನಿದ್ದೆ ಇರೋದಿಲ್ಲ, ಏನೂ ಇರೋದಿಲ್ಲ. ಅದಕ್ಕೆ 7 days ಚಾಲೆಂಜ್ ಟು ದ ಚೇಂಜ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ಕಂಪ್ಲೀಟ್ಲಿ ಚೇಂಜ್ ಅಂದರೆ 7 days ಚಾಲೆಂಜ್ ಟು ಚೇಂಜ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ ಅಂತ ಹೇಳ್ತೀವಿ. 7 ದಿನಗಳಲ್ಲಿ ನಿಮ್ಮ ಜೀವನದ ರೀತಿಯನ್ನೇ ನೀವು ಬದಲಾಯಿಸಿಕೊಳ್ಳಬಹುದು. ಅದು ಜೀವನ ಹೇಗೆ ರೀತಿ ಬದಲಾಗುತ್ತದೆ ಎಂದು ತಿಳಿಯಿರಿ. ಒಂದನೇದು, ನಾವು ಹೇಳಿದ್ವಿ, ಈ ನಿಮ್ಮ ಟಿ ವಿ ನೋಡಿ, ನಿಮ್ಮ ಮೊಬೈಲ್ ನೋಡಿ, ಯಾವುದರಲ್ಲೇ ನೋಡಿ ಬರ್ತಾ ಇರೋದು ಇಂತಹ ರಾಜಕೀಯ ವಿಷಯಗಳು. ಎಂಥ ರಾಜಕೀಯ ವಿಷಯಗಳು? ಅವರು ಹೇಳ್ತಿರೋದು ಅವರ ಮೂಗಿನ ನೇರಕ್ಕೆ. ಗಾಯಸ್ನಲ್ಲಿ ಮಕ್ಕಳಿಲ್ಲ, ಮುಖ್ಯಮಂತ್ರಿಗೂ ಮಕ್ಕಳಿಲ್ಲ, ನಾವು ಮಕ್ಕಳಿಲ್ಲದಿದ್ದರಿಂದ ನಾವು ನಿಮ್ಮನ್ನೆಲ್ಲ ಮಕ್ಕಳಂತೆ ನೋಡ್ತೇವೆ. ಅವರಿಗೆ ಮಕ್ಕಳಿದೆ, ಇವರಿಗೆ ಮಕ್ಕಳಿದೆ, ಆ ಸಚಿವನಿಗೆ ಮಕ್ಕಳಿದೆ, ಆ ಸಚಿವನ ಮಕ್ಕಳು, ಅವರು ಹೇಗೆ ಒಳ್ಳೆಯವರಾಗ್ತಾರೋ ಕೆಟ್ಟವರಾಗ್ತಾರೋ ನಮ್ಗೆ ಗೊತ್ತಿಲ್ಲ. ಅಂದರೆ ಇವರ ಅಭಿಪ್ರಾಯದಲ್ಲಿ ಮದುವೆಯಾದವರು ಅಥವಾ ಹೆಂಡತಿಯನ್ನು ಬಿಟ್ಟು ಬಂದವರು ಮಾತ್ರ ರಾಜಕೀಯದಲ್ಲಿ ನಾಯಕರಾಗಿ ಮೆರೆಯಬೇಕು. ಅಥವಾ ಮದುವೆ ಆಗದೆ ಸನ್ಯಾಸಿಯಾಗಿದ್ದವನಿಗೆ ಅಧಿಕಾರ ಚಿಂತೆ ಯಾಕಪ್ಪ ಅಂತ ನಾವು ಕೇಳಿದರೆ ಅವನಿಗೆ ಯಾಕೆ ಅಧಿಕಾರ ಬೇಕು? ಅವನು ಧಾರ್ಮಿಕವಾದ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಜನಗಳು ಹಂಚುವಂಥ ಕೆಲಸ. ಇಂಥ ಜನ ಬಂದಾಗ ಆದ್ದರಿಂದ ಇಂಥ ಜನರ ವಿಷಯಗಳೇ ನಮ್ಮ ಸ್ಕ್ರೀನು ಮತ್ತು ನಮ್ಮ ಸ್ಕ್ರೀನ್ ಅಂದರೆ ಟಿ ವಿಗಳಲ್ಲಿ ಅಥವಾ ನಮ್ಮ ಮೊಬೈಲ್ನಲ್ಲಿ ನಮಗೆ ಈಗ ಸಿಗುತ್ತಿರೋದು ಎಂತಹ ಕೆಟ್ಟ ವಿಚಾರಗಳು. ಆದ್ದರಿಂದ ನೀವು ಸ್ಕ್ರೀನ್ ನೋಡುವುದನ್ನು 7 ದಿನ ಬಿಟ್ಬಿಡಿ. 7 ದಿನ ನೀವು ಯಾವುದೇ ಮೊಬೈಲ್ ನೋಡಬೇಡಿ, ಯಾವುದೇ ಟಿ ವಿ ನೋಡಬೇಡಿ, ಯಾವುದೇ ನ್ಯೂಸ್ ನೋಡಬೇಡಿ. ಯಾಕಂದರೆ ಇಂತಹ ವಿಚಾರಗಳೇ ಇರುತ್ತದೆ. ಅವರನ್ನೇ ಹೊಗಳಿಕೊಳ್ಳುವಂತಹ, ದ್ವೇಷವಾಸನೆ ಮಾಡುವ, ದ್ವೇಷ ಬಿತ್ತುವಂತಹ ಭಾಷಣಗಳೇ ನಾವು ಕೇಳ್ತೇವೆ. ಆದ್ದರಿಂದ ಅಂಥ ಜನರ ಭಾಷಣ ಕೇಳಬೇಡಿ. ಅಂಥ ಜನರ ದ್ವೇಷ ಬಿತ್ತುವಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದು ಅನಾವಶ್ಯಕ. ಹಾಗೆ 7 ದಿನ ಆ ಥರ ಕೆಲಸವೇ ನೋಡಿ ಎಲ್ಲವನ್ನು ಬಂದ್ ಮಾಡಿ. ಇನ್ನು ನಾವು ಎರಡನೇದು, ನಿಮ್ಮ ಲೈಂಗಿಕ ಜೀವನದ ಬಗ್ಗೆ ನೀವು ಅತಿಯಾಗಿ ಚಿಂತೆ ಮಾಡದಿರಿ. ಅತಿಯಾದ ಚಿಂತೆಯನ್ನು ಮಾಡಬೇಡಿ. ನೀವು ಸಾಮಾನ್ಯವಾಗಿ ಅದು ಸಹ ನಮ್ಮ ಬದುಕಿನ ಒಂದು ಭಾಗ, ಒಂದು ಕ್ರಿಯೆ, ಅದೂ ಇರಬೇಕು ಎಂಬುದರ ಮಾತ್ರ ವಿಚಾರ. ಅತಿಯಾಗಿ ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ತಾ ಹೋಗಬೇಡಿ. ಹಾಗೆ ನೀವು ತಲೆ ಕೆಡಿಸಿಕೊಂಡ್ರೆ ನಿಮ್ಮ ಹಾರ್ಮೋನುಗಳ ಉತ್ಪಾದನೆಯಲ್ಲೂ ಏರುಪೇರಾಗಿ ನಿಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಚಿಂತೆಗಳೇ ಕಾಡಲಾರಂಭಿಸಿ ನಿಮ್ಮ ಜೀವನದ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ.
ಆದ್ದರಿಂದ ಸ್ಕ್ರೀನು ಆಫ್ ಮಾಡಿ. ಎರಡನೇದು, ಲೈಂಗಿಕ ವಿಚಾರಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದು ಬೇಕು ಅಷ್ಟೇ, ಅದೇ ಎಲ್ಲವೂ ಅಲ್ಲ ಎಂಬುದನ್ನು ತಿಳ್ಕೋಬೇಕು. ಇನ್ನು ಮೂರನೇದು ನಾವು ಹೇಳೋದು ಮಾಸ್ಟರ್ ಯುವರ್ ಮೈಂಡ್, ಅಂದರೆ ಮಾಸ್ಟರ್ ಯುವರ್ ಟೈಮ್, ನಿಮ್ಮ ಟೈಮನ್ನು ನೀವೇ ನಿಯಂತ್ರಿಸಿಕೊಳ್ಳಬೇಕು. ಟೈಮ್ ಯಾವುದಕ್ಕೆ ಯಾವುದು ಎಷ್ಟೊತ್ತು, ಯಾವ ಟೈಮಲ್ಲಿ ನಾವು ಏನು ಮಾಡಬೇಕು, ಯಾವ ಟೈಮನ್ನು ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು, ಯಾವುದಕ್ಕಾಗಿ ನಾವು ಹೆಚ್ಚು ಸಮಯವನ್ನು ವ್ಯಯ ಮಾಡಬೇಕು ಎಂಬಂತಹ ಚಿಂತೆಯನ್ನು ನೀವೇ ಮಾಡ್ಕೊಬೇಕು. ಆ ಟೈಮಿಗೆ ತಕ್ಕಂತೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಹಾಗೆ ನೀವು ಟೈಮು ಬರೋದನ್ನು ಕಾಯೋದಲ್ಲ, ಟೈಮನ್ನು ನೀವು ಸದುಪಯೋಗಪಡಿಸಿಕೊಳ್ಳುವುದನ್ನು ಕಲಿತುಕೊಂಡಾಗ ನಿಮಗೆ ಎಲ್ಲದಕ್ಕೂ ಸಮಯ ಸಾಕಾಗುತ್ತದೆ. ಇದೆಲ್ಲವಾದ ಮೇಲೆ ಡೋಂಟ್ ಥಿಂಕ್, ಜಸ್ಟ್ ಡೂ. ನಾವು ಯಾವುದೇ ಕೆಲಸ ಮಾಡೋದು ಆಮೇಲೆ ಮಾಡ್ತೀನಿ, ಸ್ವಲ್ಪ ಬಿಟ್ಟು ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಈಗ ಓಟ್ ಮಾಡೋಕ್ಕೆ ಹೋದಾಗ ಇವತ್ತು ಓಟ್ ಬೇಡ ಅಂತ ಹೇಳಿದರೆ ಮತ್ತೆ ಓಟ್ ಮಾಡೋಕ್ಕಾಗೋದಿಲ್ಲ, ಇವತ್ತು ಮುಗಿದೋಯ್ತು. ಆದ್ದರಿಂದ ನೀವು ಇವತ್ತು ಓಟ್ ಮಾಡಬೇಕಾದ್ರೆ, ನೀವು ಇವತ್ತು ಓಟ್ ಹಾಕಬೇಕಾದ್ರೆ ಇವತ್ತೇ ಹಾಕಬೇಕು. ನಾಳೆಗಂತಕ್ಕಾದರೆ ಆ ಓಟು, ನಿಮ್ಮ ಪವರ್, ನಿಮ್ಮ ಹಕ್ಕು ಕ್ಯಾನ್ಸಲ್ ಆಗುತ್ತದೆ. ಆದ್ದರಿಂದ ನೀವು ಡೋಂಟ್ ಥಿಂಕ್, ಜಸ್ಟ್ ಡೂ, ಆಮೇಲೆ ಮಾಡಿದ್ರಾಯ್ತು ಎಂಬುದನ್ನು ನೀವು ಯಾವತ್ತೂ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಇವತ್ತೇ ಮಾಡಬೇಕಾ, ಇದನ್ನು ಇವತ್ತೇ ಮಾಡಿ ಮುಗಿಸ್ಬೇಕು. ಅಂದರೆ ಅತಿಯಾದ ಚಿಂತೆ, ಓವರ್ ಥಿಂಕಿಂಗ್, ಅತಿಯಾದ ಚಿಂತೆ ಬಿಟ್ಟುಬಿಡಿ. ಯಾವುದೇ ವಿಷಯವನ್ನು ಅತಿಯಾಗಿ ಯೋಚನೆ ಮಾಡಬಾರ್ದು, ಓವರ್ ಥಿಂಕಿಂಗ್ ಮಾಡಲೇಬಾರ್ದು. ನಾನು ರಾಜಕೀಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ರಾಜಕೀಯ ಹೌದು, ಒಂದು ಕಡೆ ಪ್ರಧಾನಿ ಹೇಳ್ತಾರೆ, ಒಂದು ಕಡೆ ಆ ವಿರೋಧ ಪಕ್ಷದವರು ಹೇಳ್ತಾರೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೇಳಿಕೊಂಡು ನಮಗೇನಾಗಬೇಕಾಗಿದೆ? ಅವ್ರ ಬಾಡಿ ಅವ್ರಿಗೆ ಬೇಕಾದ ಅವ್ರ ಕೆಲಸ, ನಮ್ಮ ಕೆಲಸ ಅಲ್ಲ. ಓಟ್ ಬೇಕು ಅವರಿಗೆ, ನಮಗೆ ಓಟ್ ಕೊಡೋ ಒಂದು ಹಕ್ಕು ಮಾತ್ರ ಇದೆ, ಅದನ್ನು ನಾವು ಚಲಾಯಿಸಬೇಕು. ಅದಕ್ಕೆ ನಮ್ಮಲ್ಲಿ ಯಾವ ಒಳ್ಳೆಯ ವ್ಯಕ್ತಿ ನಿಂತಿದ್ದಾನೆ, ನಮಗೆ ಯಾರಿಂದ ಒಳ್ಳೆಯದಾಗುತ್ತದೆ ಅಂದರೆ ಯಾರನ್ನು ನಾವು ಭೇಟಿಯಾಗಿ ನಮ್ಮ ಕಷ್ಟ ಸುಖವನ್ನು ಹೇಳಿಕೊಳ್ಳಲು ಸಾಧ್ಯವಾಗಿರುತ್ತೋ ಅಂಥ ವ್ಯಕ್ತಿಗಳನ್ನು ನೋಡಿ ಉತ್ತಮವಾದ ವ್ಯಕ್ತಿಗಳಿಗೆ ನಾವು ಓಟ್ ಹಾಕಬೇಕು. ಹೊರತು ಯಾರೋ ಎಲ್ಲೋ ಭಾಷಣ ಮಾಡ್ತಾರೆ, ಅವರಲ್ಲಿದ್ದಾರೆ, ಡೆಲ್ಲಿಯಲ್ಲಿದ್ದಾರೆ, ಅವರಿಗಾಗಿ ನಾವು ಅವರ ಅಭಿಮಾನಿ ಅಂತ ಹೇಳಿ ನೀವು ಓಟ್ ಹಾಕಿದ್ರೆ ಖಂಡಿತವಾಗಲೂ ನಿಮಗೆ ಉಪಯೋಗ ಆಗುವುದಿಲ್ಲ. ನೀವು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಇದೆಯೋ ಆ ವ್ಯಕ್ತಿಗೆ ಓಟ್ ಹಾಕಬೇಕು. ಆದ್ದರಿಂದ ನೀವು ಓವರ್ ಥಿಂಕಿಂಗ್ ಮಾಡಬೇಡಿ. ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ಅವ್ರ ಮಾತು ಒಳ್ಳೆಯದು ಸರಿ ಅಂತ ನೀವು ಯಾವತ್ತೂ ಅದರ ಬಗ್ಗೆ ಗಮನವನ್ನೇ ಕೊಡಬೇಡಿ. ನೀವು ಯಾವತ್ತಿದ್ದರೂ ಉತ್ತಮವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವೇ ಯೋಚನೆ ಮಾಡಿ. ಅದು ಸರಿಯಾಗಿ ನಡೆಯುತ್ತದೆ ಅಷ್ಟೇ ನಿಮಗೆ ಸಾಕು. ಅದರ ಬಗ್ಗೆ ನೀವು ಹಂಗಾಗುತ್ತೆ ನೆಗೆಟಿವ್ ಚಿಂತೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡಿದರೆ ನಿಮಗೆ ತೊಂದರೆ ಆಗುತ್ತದೆ. ಹೀಗೆ ಒಂದು ವಾರ ಕಾಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ತಿಳಿದುಕೊಳ್ಬಹುದು. ಅಂದರೆ ಈಗ ಹೇಳಿದ ಈ 5 ಪಾಯಿಂಟ್ಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ 7 ದಿನಗಳಲ್ಲಿ ನಿಮ್ಮಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ಕಾಣಬಹುದು. ಸ್ಕ್ರೀನ್ ಅಥವಾ ಮೊಬೈಲ್ಗಳನ್ನು ಆಫ್ ಮಾಡಿಡೋದು, ಆ ಲೈಂಗಿಕ ವಿಚಾರಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡದೇ ಇರುವುದು, ನಿಮ್ಮ ಟೈಮನ್ನು ನೀವೇ ನಿಯಂತ್ರಣ ಮಾಡಿ ಟೈಮಿಗೆ ಸದುಪಯೋಗಪಡಿಸಿಕೊಳ್ಳುವುದು, ಹಾಗೆ ಆಮೇಲೆ ಮಾಡಿದ್ರಾಯ್ತು ಎಂಬುದನ್ನು ಆ ಚಿಂತೆಯನ್ನು ಬಿಟ್ಟು ಬಿಡಿ. ಕೊನೆಯದಾಗಿ ಅತಿಯಾದ ಚಿಂತೆ, ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವುದೇ ವಿಚಾರವಾದರೂ ನಾವು ಅದರ ಬಗ್ಗೆ ಥಿಂಕ್ ಮಾಡೋದು. ರಾಜಕೀಯ ಆಗಿರ್ಬೋದು, ಓಟ್ನ ಎಲೆಕ್ಷನ್, ಅದಕ್ಕೆಲ್ಲ ಅವರವರ ವಿಚಾರಗಳು, ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗಿರ್ಬೋದೇನು, ನಾವು ಓಟ್ ಹಾಕಬೇಕು, ನಾವೊಂದು ಓಟ್ ಹಾಕಿದ್ರೆ ಅಲ್ಲಿಗೆ ಮುಗೀತು. ಹೀಗೆ ಇಂಥ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಿ. ನಿಮ್ಮ ಜೀವನ ಖಂಡಿತವಾಗಲೂ ಬದಲಾಗುತ್ತದೆ, ಸಂತೋಷ ನಿಮಗೆ ದೊರೆಯುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಡಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ
ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಒತ್ತಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವೀಡಿಯೋಗಳು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.